ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನಲ್ಲಿ ಏನು ಮಾಡೋಣ ಅಂದರೆ ಅಂಗನವಾಡಿಯಲ್ಲಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಅಂತ ಹಲವಾರು ಹುದ್ದೆಗಳ ನೋಟಿಫಿಕೇಷನನ್ನು ಮಾಡಿದ್ದಾರೆ. ಸುಮಾರು 412 ಹುದ್ದೆಗಳ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಅಂತ ಕಲಬುರಗಿ ಜಿಲ್ಲೆಯಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇದು ಕಲಬುರಗಿ ಜಿಲ್ಲೆಯ ನೋಟಿಫಿಕೇಶನ್ ಆಗಿರುತ್ತದೆ. ಅಂಗನವಾಡಿ ಅಲ್ಲಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಅಂತ ಹುದ್ದೆಗಳನ್ನು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಮೊದಲನೇದಾಗಿ ನೀವು 10th ಪಾಸ್ ಆಗಿರಬೇಕು ಮತ್ತು PUC ಪಾಸ್ ಆಗಿರಬೇಕು. ಇದರ ಜೊತೆಗೆ ಒಟ್ಟು ಹುದ್ದೆಗಳು ಎಷ್ಟಿದಾವೆ ಅಂದರೆ ಒಟ್ಟು ಖಾಲಿ ಇರುವ ಹುದ್ದೆಗಳು 412. ನೀವು ಸೆಲೆಕ್ಟ್ ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ವರ್ಕ್ ಮಾಡಬೇಕಾಗುತ್ತದೆ. ಇದಾದ ನಂತರ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅಫಜಲ್ಪುರ ತಾಲೂಕಿನಲ್ಲಿ ಕಾರ್ಯಕರ್ತೆ ಅಂತ 6 ಹುದ್ದೆಗಳು, ಇದರ ಜೊತೆಗೆ ಸಹಾಯಕಿ 35, ಆಳಂದದಲ್ಲಿ 20 ಕಾರ್ಯಕರ್ತೆ, 68 ಸಹಾಯಕಿ, ಚಿಂಚೋಳಿಯಲ್ಲಿ 10 ಕಾರ್ಯಕರ್ತೆ, 39 ಸಹಾಯಕಿ ಹುದ್ದೆ, ಚಿತ್ತಾಪುರದಲ್ಲಿ 5 ಕಾರ್ಯಕರ್ತೆ ಮತ್ತು 29 ಸಹಾಯಕಿ ಹುದ್ದೆ, ಜೀವರ್ಗಿಯಲ್ಲಿ 19 ಕಾರ್ಯಕರ್ತೆ ಮತ್ತು 25 ಸಹಾಯಕಿ ಅಂತ. ಇದೊಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ನಿಮಗೆ ಯಾವ ತಾಲೂಕು ಇಷ್ಟವಾಗುತ್ತದೆ ಆ ತಾಲೂಕಿನಲ್ಲಿ ಅರ್ಜಿಯನ್ನು ಸಲ್ಲಿಸಿ. ಇನ್ನೂ ಕೂಡ ಹಲವಾರು ಇದ್ದಾವೆ. ಕಲಬುರಗಿ ರೂರಲ್ ಅಂತ ಬರ್ತೈತಿ, ಇಲ್ಲಿ 13 ಕಾರ್ಯಕರ್ತೆ 56 ಸಹಾಯಕಿ ಅಂತ. ಕಲಬುರಗಿ ಅರ್ಬನ್ನಲ್ಲಿ ಯಾವುದೇ ರೀತಿಯ ಕಾರ್ಯಕರ್ತೆ ಇಲ್ಲ, ಆದರೆ ಸಹಾಯಕಿ ಹುದ್ದೆಗಳು 11 ಇವೆ. ಸೇಡಂನಲ್ಲಿ 4 ಕಾರ್ಯಕರ್ತೆ 21 ಸಹಾಯಕಿ, ಶಾಬಾದಲ್ಲಿ 12 ಕಾರ್ಯಕರ್ತೆ 39 ಸಹಾಯಕಿ. ಈ ರೀತಿಯಾಗಿ ಹುದ್ದೆಗಳ ನೋಟಿಫಿಕೇಶನನ್ನು ಮಾಡಿದ್ದಾರೆ. ಹಲವಾರು ತಾಲೂಕಿನಲ್ಲಿ ಹಲವಾರು ಹೆಚ್ಚು ಕಡಿಮೆ ಪೋಸ್ಟ್ಗಳನ್ನು ಕರೆದಿದ್ದಾರೆ. ನಿಮಗೆ ಅನುಕೂಲವಾಗುವ ಅಥವಾ ಸಮೀಪ ಇರುವ ತಾಲೂಕಿನಲ್ಲಿ ಅರ್ಜಿಯನ್ನು ಸಲ್ಲಿಸಿರಿ. ಇದಾದ ನಂತರ ನೆಕ್ಸ್ಟ್ ನೋಡೋದಾದರೆ, ನೀವು ಸೆಲೆಕ್ಟ್ ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ನೀವು ಯಾವ ಡಿಸ್ಟಿಕ್ನಲ್ಲಿ ಯಾವ ಊರಿನಲ್ಲಿ ಸೆಲೆಕ್ಟ್ ಆಗಿರ್ತೀರಿ ಅಲ್ಲೇ ವರ್ಕ್ ಮಾಡಬೇಕು. ಇದಾದ ನಂತರ ನೀವು ಮೊದಲನೇದಾಗಿ ತಿಳ್ಕೊಬೇಕಂದ್ರೆ ಅಂಗನವಾಡಿಯ ಕಾರ್ಯಕರ್ತೆ ಹುದ್ದೆಗೆ ಯಾವ ರೀತಿಯ ಶೈಕ್ಷಣಿಕ ಕ್ವಾಲಿಫಿಕೇಷನ್ ಹೊಂದಿರಬೇಕಂದ್ರೆ ನೀವು ಕನಿಷ್ಠ PUCಯನ್ನು ಪಾಸ್ ಆಗಿರಬೇಕು. ಇದರ ಜೊತೆಗೆ ಇಲ್ಲಿ SSLCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯನ್ನಾಗಿ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಬೇಕು. ಆದರೆ ಮಾತ್ರ ನೀವು ಕ್ವಾಲಿಫೈ ಆಗ್ತೀರಿ. 100% 100% ಎಲ್ಲರೂ SSLCಯಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇದಾದ ನಂತರ ಅಂಗನವಾಡಿ ಸಹಾಯಕಿ ಹುದ್ದೆಗೆ SSLC ಪಾಸ್ ಆದರೆ ಸಾಕು. ಇಲ್ಲಿ ಅತಿ ಹೆಚ್ಚು ಪೋಸ್ಟ್ಗಳು ಅಂಗನವಾಡಿ ಸಹಾಯಕಿ ಇದ್ದಾವೆ. ನೀವು ಯಾರ್ಯಾರು SSLCಯಲ್ಲಿ ಉತ್ತೀರ್ಣವಾಗಿದ್ದೀರಿ ಅವರು ಕೂಡ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಇದಕ್ಕೆ ಅರ್ಜಿ ಸಲ್ಲಿಸಲು ಯಾವುದೇ ರೀತಿಯ ಫೀ ಇರುವುದಿಲ್ಲ, ಸಂಪೂರ್ಣವಾಗಿ ಉಚಿತವಿರುತ್ತದೆ. ಇಲ್ಲಿ ಅರ್ಜಿ ಸಲ್ಲಿಸಲು ಕನಿಷ್ಠ ಅಭ್ಯರ್ಥಿಗೆ 19 ವರ್ಷ ಪೂರೈಸಿರಬೇಕು. ಇದರ ಜೊತೆಗೆ ಗರಿಷ್ಠ 35 ವರ್ಷ ಮೀರಿರಬಾರದು. ಇದಾದ ನಂತರ ಇದಕ್ಕೆ ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಲಿಕೆ ಕೂಡ ನೀಡ್ತಾರೆ. ಇನ್ನು ಕೊನೆಯದಾಗಿ ತಿಳ್ಕೋದಾದರೆ ಆಯ್ಕೆ ವಿಧಾನ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂದರೆ ಇಲ್ಲಿ ಮೊದಲನೇದಾಗಿ ಅಭ್ಯರ್ಥಿಗಳು ವಿದ್ಯಾರ್ಥಿಯಲ್ಲಿ ಪಡೆದ ಅಂಕ ಮತ್ತು ಬೋನಸ್ ಅಂಕಗಳನ್ನು ಒಳಗೊಂಡಂತೆ ಪಡೆದ ಒಟ್ಟು ಅಂಕಗಳಿಗೋಸ್ಕರ ಕ್ರೋಢೀಕರ ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ. ಯಾವ ರೀತಿ ಅಂದರೆ ಇಲ್ಲಿ ಅಂಗನವಾಡಿಯ ಕಾರ್ಯಕರ್ತೆ ಹುದ್ದೆಗೆ ಏನು ಮಾಡ್ತಾರೆ ಅಂದರೆ PUC ಮುಖಾಂತರ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದ ನಂತರ ಅಲ್ಲಿ 10 ಅಂಕಗಳಿಗೆ ಬೋನಸ್ ಇರ್ತವೆ. ಆ ಬೋನಸ್ ಅಂಕಗಳಲ್ಲಿ ಯಾರು ಜಾಸ್ತಿ ತಗೋತಾರೆ ಇದು ಕಂಪೇರ್ ಮಾಡಿ ಅವರನ್ನು ಸೆಲೆಕ್ಟ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಯಾವುದಂದರೆ ಅಂಗನವಾಡಿ ಸಹಾಯಕಿ ಹುದ್ದೆಯ 10th ಮೇಲೆ ಇರುವುದರಿಂದ 10th ಮೆರಿಟ್ ಲಿಸ್ಟ್ ಮತ್ತು ಅಲ್ಲಿ ಬೋನಸ್ ಅಂಕಗಳನ್ನು ಕೌಂಟ್ ಮಾಡ್ತಾರೆ. ಇವೆರಡೂ ಕಂಪೇರ್ ಮಾಡಿ ಯಾರ್ದು ಜಾಸ್ತಿ ಇರುತ್ತೆ ಅವರನ್ನು ಕೂಡ ಸೆಲೆಕ್ಟ್ ಮಾಡ್ತಾರೆ. ಇನ್ನು ನೆಕ್ಸ್ಟು ಈ ರೀತಿಯಾಗಿ ಆಯ್ಕೆ ಮಾಡ್ತಾರೆ. ಇನ್ನು ಕೊನೆಯದಾಗಿ ನೀವು ತಿಳ್ಕೋದಾದರೆ ಡಾಕ್ಯುಮೆಂಟ್ ಏನು ಬೇಕಂದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ನಿಮ್ಮದು ಜನನ ಪ್ರಮಾಣ ಪತ್ರ, SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಈ ರೀತಿಯಾಗಿ ತಹಸೀಲ್ದಾರರಿಂದ ಮತ್ತು ಅಲ್ಲಿ ವಾಸಸ್ಥಾನ ದೃಢೀಕರಣ ಪ್ರಮಾಣ ಪತ್ರ ಒಂದು ಬೇಕು. ಅಭ್ಯರ್ಥಿಗಳ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು. ಅಕಸ್ಮಾತ್ ನೀವು ವಿದ್ಯಾರ್ಥಿಗಳು ಏನಂದರೆ ವಿಕಲಚೇತನ ಇದ್ದರೆ ಅಥವಾ ಅಂಗವಿಕಲ ಇದ್ದರೆ ಅವ್ರದ್ದೊಂದು ಸರ್ಟಿಫಿಕೇಟ್ ಇರ್ತೈತಿ, ಅದು ಬೇಕು. ಅರ್ಜಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಡೈರೆಕ್ಟಾಗಿ ಅಪ್ಲಿಕೇಶನ್ ವೆಬ್ಸೈಟ್ ಓಪನ್ ಆಗ್ತೈತಿ. ಅಲ್ಲಿ ನೀವು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡ್ಕೋತೋರಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಸಂಪೂರ್ಣವಾಗಿ ಅದನ್ನು ಬಗೆಹರಿಸಲು ಟ್ರೈ ಮಾಡ್ತೀನಿ. ಇಲ್ಲಿ ಕೊನೆಯದಾಗಿ ತಿಳ್ಕೋದಾದರೆ ನೋಡಿ ವಿದ್ಯಾರ್ಥಿಗಳೇ, ನೀವು ಯಾರ್ಯಾರು PUCಯಲ್ಲಿ ಮತ್ತು 10th ಹೈಯೆಸ್ಟ್ ಮಾರ್ಕ್ಸ್ ಅಂದರೆ 80 ಅಬೋ ಯಾರು ಮಾರ್ಕ್ಸ್ ಮಾಡಿದ್ದೀರಿ ಅವರು ಖಂಡಿತವಾಗಲೂ ಅಪ್ಲಿಕೇಶನ್ ಹಾಕಿರಿ. ಯಾಕಂದರೆ ಯಾವುದೇ ರೀತಿ ಅರ್ಜಿ ಶುಲ್ಕವಿಲ್ಲ. ನೀವು 100% ನಿಮ್ಮ ಎಫರ್ಟ್ ಅಥವಾ ನಿಮ್ಮ ಲಕ್ ಇದ್ದರೆ 100% ಸೆಲೆಕ್ಟ್ ಆಗ್ತೀರಿ. ಹಾಗಾಗಿ ಅಪ್ಲಿಕೇಶನನ್ನು ಹಾಕಿರಿ.
ಇದೇ ರೀತಿ ಉಪಯುಕ್ತ ಮಾಹಿತಿಗೆ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರ ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.